1 ಕಪ್ ಹಸಿ ಅವರೆಕಾಯಿ, ಒಂದು ಸಣ್ಣ ಸೈಜಿಂದು ಸಿಗುಂಬಳಕಾಯಿ ಸಿಪ್ಪೆ ಮತ್ತು ಬೀಜ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು. ಒಂದು ಸಣ್ಣ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಕರಿಬೇವು. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆನ ಹಾಕ್ಕೋಬೇಕು. ಸಾಸಿವೆ ಚಿಟಪಟ ಅಂದಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಖಾರ ಬಿಟ್ಟಿದೆ ಅಂದಮೇಲೆ ಅದಕ್ಕೆ ಜಜ್ಜಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಬೆಳ್ಳುಳ್ಳಿ ಕೆಂಪಗಾದಮೇಲೆ ಒಂದು ಕಟ್ಟಿ ಕರಿಬೇವು ಸೊಪ್ಪನ್ನ ಹಾಕಿ ಹುರ್ಕೊಂಡು ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಕೆಂಪಗಾದಮೇಲೆ ಇದಕ್ಕೆ ಹಸಿ ಅವರೆಕಾಳನ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಕಂಪ್ಲೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿ ಹುರ್ಕೋಬೇಕು. ಇದು ಚಪಾತಿಗೆ, ಪರಾಟಾಗೆ ತುಂಬಾ ಚೆನ್ನಾಗಿರುತ್ತೆ. ಬರೀ ಕುಂಬಳಕಾಯಿ ಪಲ್ಯ ಅಥವಾ ಅವರೆಕಾಯಿ ಪಲ್ಯ ತಿನ್ನೋ ಬದಲು ಈ ಥರ ಎರಡೂ ಕಾಂಬಿನೇಷನ್ ಮಾಡ್ಕೊಂಡು ತಿಂದಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಜಜ್ಜಿ ಹಾಕಿರ್ತೀವಲ್ಲ, ಅದು ತಿನ್ನುವಾಗ ಮಧ್ಯ ಮಧ್ಯ ಬಾಯಿಗೆ ಸಿಕ್ಕಿದ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ತಟ್ಟೆನ ಮುಚ್ಚಿ ಸಣ್ಣ ಉರಿನಲ್ಲಿ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಇದೊಂದು 3/4 ಭಾಗ ಬೇಯೋವರೆಗೂ ತಟ್ಟೆ ಮುಚ್ಚಿ ಚೆನ್ನಾಗಿ ಎಣ್ಣೆನಲ್ಲೇ ಇದು ಚೆನ್ನಾಗಿ ಕುಕ್ ಆಗಬೇಕು. ಇದು ಸ್ವಲ್ಪ ಕುಕ್ ಆಗಿದೆ ಅಂತ ಆದಮೇಲೆ ಅವರೆಕಾಯಿ ಒಂದು 3/4 ಭಾಗದಷ್ಟು ಬೆಂದಿದೆ ಅಂತ ಆದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕುಂಬಳಕಾಯಿನ ಹಾಕ್ಕೋಬೇಕು. ಕುಂಬಳಕಾಯಿ ಆದಷ್ಟು ತುಂಬ ಸಣ್ಣಗೂ ಬೇಡ, ತುಂಬ ದಪ್ಪಗೂ ಬೇಡ, ಮೀಡಿಯಮ್ ಸೈಜ್ನಲ್ಲಿದ್ದರೆ ಟೇಸ್ಟು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಅದಕ್ಕೆ ಅಚ್ಕಾರ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಆಮ್ಚೂರು ಪುಡಿನ ಹಾಕ್ಕೋಬೇಕು. ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರನ್ನು ತಕ್ಕಳಿಸ್ಬೇಕು ಅದ್ರ ಮೇಲೆ. ಆಮೇಲೆ ಒಂದು ತಟ್ಟೆನ ಮುಚ್ಚಿ 5-10 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸಬೇಕು ಸಣ್ಣ ಊರಿನಲ್ಲಿ. 5 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಮತ್ತೊಮ್ಮೆ ಚೆನ್ನಾಗಿ ಬಾಡಿಸ್ಕೋಬೇಕು. ರುಚಿಯಾಗಿರೋ ಅವರೆಕಾಳು ಕುಂಬಳಕಾಯಿ ಪಲ್ಯ ಚಪಾತಿ ಜೊತೆ ತಿನ್ನಲಿಕ್ಕೆ ರೆಡಿಯಾಗಿರುತ್ತೆ. ಮಕ್ಕಳುಗಳು ಸಾಮಾನ್ಯವಾಗಿ ತರಕಾರಿ ತಿನ್ನಲಿಕ್ಕೆ ಹಠ ಮಾಡ್ತಾರೆ. ಅವರಿಗೆ ಈ ಪಲ್ಯನ ತಿನ್ನಿಸ್ಲಿಕ್ಕೆ ಒಂದು ಸುಲಭವಾದ ಉಪಾಯ ಹೇಗೆ ಅಂತ ಹೇಳ್ತೀನಿ. ಪಲ್ಯನ ಚೆನ್ನಾಗಿ ಸೌಟಿನ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದು ಫುಲ್ ಮೆತ್ತಗಾಗಿದೆ ಅಂದಮೇಲೆ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ನಾದಿ ಪರಾಟ ಥರ ಒತ್ಕೋಬೇಕು. ಇದನ್ನು ಚಪಾತಿ ಹಾಗೆ ಇದನ್ನು ತುಪ್ಪ ಹಾಕಿ ಹಂಚಿನ ಮೇಲೆ ಬೇಯಿಸಿದ್ರೆ ಅವರೆಕಾಳು ಕುಂಬಳಕಾಯಿ ಪರಾಟ ರೆಡಿಯಾಗಿರುತ್ತೆ. ಇದರಲ್ಲಿ ಪಲ್ಯ ಕೂಡ ಮಿಕ್ಸ್ ಆಗಿರೋದ್ರಿಂದ ಮಕ್ಕಳುಗಳಿಗೆ ಗೊತ್ತಾಗೋದಿಲ್ಲ, ನಮಗೂ ಕೂಡ ಅವರು ತರಕಾರಿನ ತಿಂದು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಸಮಾಧಾನ ಆಗುತ್ತೆ. ಅವರೆಕಾಳು ಪಂಪ್ಕಿನ್ ಪರಾಟ ರೆಡಿ.